ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೃತ್ಯು ಲೋಕಕ್ಕೆ ಬರುತ್ತಿದ್ದಂತೆ ಆತ್ಮ ತನ್ನ ಅಸ್ತಿತ್ವವನ್ನು ಏಕೆ ಮರೆಯುತ್ತದೆ ಎಂಬುದನ್ನು ಬಾಪೂಜಿಯವರ ದಿವ್ಯಜ್ಞಾನದಿಂದ ತಿಳಿದುಕೊಳ್ಳೋಣ. ಭಗವಂತನ ಸೃಷ್ಟಿ ಅನಂತವಾಗಿದೆ, ವಿಶಾಲವಾಗಿದೆ. ಈ ಬ್ರಹ್ಮಾಂಡದಲ್ಲಿ ನಮ್ಮಂತಹ ಈ ಒಂದು ಭೂಮಿಯಷ್ಟೇ ಅಲ್ಲ, ಅನೇಕ ಭೂಮಿಗಳಿವೆ. ಈ ಸೃಷ್ಟಿಯಲ್ಲಿ ಅನೇಕ ಬ್ರಹ್ಮಾಂಡಗಳಿವೆ, ಅನಂತ ಸೋಲಾರ್ ಸಿಸ್ಟಮ್ಗಳಿವೆ, ಅನಂತ ಗ್ಯಾಲಕ್ಸಿಗಳು, ಅನಂತ ಯೂನಿವರ್ಸ್ಗಳು ಕೂಡ ಇವೆ, ಅನಂತ ಗ್ರೇಟ್ ಯೂನಿವರ್ಸ್ ಕೂಡ ಇದೆ. ಈ ಸೃಷ್ಟಿಯಲ್ಲಿ ಎಲ್ಲೆಡೆಯೂ ಲೆಕ್ಕವಿಲ್ಲದಷ್ಟು ಆತ್ಮರಿದ್ದಾರೆ. ಅಂದರೆ ನಮ್ಮ ಭೂಮಿಯ ಮೇಲಷ್ಟೇ ಆತ್ಮಗಳು ಇಲ್ಲ, ಅನೇಕ ಬ್ರಹ್ಮಾಂಡಗಳಲ್ಲಿ, ಅನೇಕ ಗ್ಯಾಲಕ್ಸಿ ಯೂನಿವರ್ಸ್ಗಳಲ್ಲೂ ಕೂಡ ಆತ್ಮರು ತುಂಬಿ ತುಳುಕುತ್ತಿದ್ದಾರೆ. ಹೇಗೆ ಈ ಭೂಮಿಯ ಮೇಲಿರುವ ಆತ್ಮರು ಹೆಚ್ಚು ಹಣ ಸಂಪಾದನೆ ಮಾಡಿ ಬೇರೆ ಬೇರೆ ದೇಶ ವಿದೇಶಗಳನ್ನು ನೋಡಲಿಕ್ಕೆ ಪ್ರವಾಸ ಮಾಡುತ್ತಿರುತ್ತಾರೋ, ಹಾಗೆಯೇ ನಮ್ಮ ಬ್ರಹ್ಮಾಂಡದಲ್ಲಿರುವ ಬೇರೆ ಗ್ರಹ, ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿರುವಂತಹ ಬೇರೆ ಗ್ರಹದಿಂದ ಅಥವಾ ನಮ್ಮ ಗ್ಯಾಲಕ್ಸಿಯಲ್ಲಿರುವ ಬೇರೆ ಗ್ರಹದಿಂದ ಅಥವಾ ನಮ್ಮ ಯೂನಿವರ್ಸ್ನಿಂದ ಬಹಳಷ್ಟು ದೊಡ್ಡ ದೊಡ್ಡ ಆತ್ಮರು ಗ್ರೂಪ್ನಲ್ಲಿ ಪ್ರಯಾಣ ಮಾಡುತ್ತಿರುತ್ತಾರೆ. ಬಹಳ ಪವರ್ ಇರುವ, ಅಂದರೆ ಆತ್ಮಶಕ್ತಿಯಲ್ಲಿ ಶ್ರೀಮಂತರಾದ ಪವರ್ಫುಲ್ ಆತ್ಮರು ಬೇರೆ ಯೂನಿವರ್ಸ್ನಿಂದ ಮತ್ತು ಗ್ರೇಟ್ ಯೂನಿವರ್ಸ್ನಿಂದ ಪರ್ಯಟನೆ ಮಾಡುತ್ತಾ ಈ ಭೂಮಿಗೆ ಬರುತ್ತಾರೆ. ನಮ್ಮಂತಹ ಸಣ್ಣ ಬ್ರಹ್ಮಾಂಡಗಳಿಗೂ ಕೂಡ ಬರುತ್ತಾರೆ. ಹೀಗೆ ಇವರು ಮೇಲಿಂದ ಬ್ರಹ್ಮಾಂಡಗಳನ್ನು ನೋಡಿ ಈ ಬ್ರಹ್ಮಾಂಡದಲ್ಲಿ ಏನಾಗುತ್ತಿದೆ, ಏನಿರಬಹುದು ಇಲ್ಲಿ ನೋಡೋಣ ಎಂದುಕೊಂಡು ಕೆಳಗೆ ಇಳಿಯುತ್ತಾರೆ. ಇತರೆ ಗ್ಯಾಲಕ್ಸಿ ಅಥವಾ ಯೂನಿವರ್ಸ್ನಿಂದ ಆತ್ಮರೆಲ್ಲರೂ ಒಂದು ಗ್ರೂಪ್ನಲ್ಲಿ ಮಹಾಬ್ರಹ್ಮನ ಬಳಿ ಬಂದು, ಅಂದರೆ ಮೊದಲು ಅವರು ಗ್ಯಾಲಕ್ಸಿಯಲ್ಲಿರುವ ಮಹಾಬ್ರಹ್ಮನ ಬಳಿ ಬಂದು ಬ್ರಹ್ಮಾಂಡದ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಅಲ್ಲಿ ಅವರಿಗೆ ಬ್ರಹ್ಮನಿಂದ ಈ ಭೂಮಿಯ ಬಗ್ಗೆ ವಿವರಣೆ ಸಿಗುತ್ತದೆ. ಅಂದರೆ ಇದು ಮೃತ್ಯುಲೋಕ, ಇಲ್ಲಿ ಸಾಕಾರಿ ಶರೀರವಿರುತ್ತದೆ, ಅಂದರೆ ಇಲ್ಲಿ ಪ್ರಕೃತಿ ಸಂಪೂರ್ಣ 5 ತತ್ವದಿಂದ ಕೂಡಿದೆ ಎಂಬ ಸಂಪೂರ್ಣ ವಿವರ ತಿಳಿದುಕೊಂಡಾಗ ಪಂಚತತ್ವದ ದೇಹ ಎಂದರೆ ಹೇಗಿರುತ್ತದೆ ನೋಡೋಣ ಎಂದು ಅವರು ಪಂಚತತ್ವದಲ್ಲಿ ಬಂದು ಮನುಷ್ಯರಾಗಿ ಜನ್ಮ ಪಡೆಯುತ್ತಾರೆ. ಉದಾಹರಣೆಗೆ, ಈ ಭೂಮಿ ಮೇಲಿರುವ ಸಾಹಸಿ ಮನುಷ್ಯರು ಹೇಗೆ ಹಿಮಾಲಯದ ಕಂದರಗಳಲ್ಲಿ ಹತ್ತುತ್ತಾ ಇಳಿಯುತ್ತಾ ಗುಡ್ಡ ಕಾಡು ಅಲೆದಾಟ ಅನೇಕ ಸಾಹಸಗಳನ್ನು ಜನ ಮಾಡುತ್ತಾ ಇರುತ್ತಾರೆ. ಇನ್ನು ಕೆಲವರು ಹೈ ರಿಸ್ಕ್ ತೆಗೆದುಕೊಂಡು ಭಯಂಕರ ಸಾಹಸ ಮಾಡಲು ಹೋಗಿ ಪ್ರಾಣ ಕೂಡ ಕಳೆದುಕೊಳ್ಳುತ್ತಾರೆ. ಹಾಗೆಯೇ ಬೇರೆ ಗ್ಯಾಲಕ್ಸಿ ಅಥವಾ ಯೂನಿವರ್ಸ್ನಿಂದ ಬಂದ ಆತ್ಮರು ಈ ಭೂಮಿಯಲ್ಲಿ ಇಳಿದು, ಅಂದರೆ ಬಂದು ಜನ್ಮ ತಳೆದು ಆನಂದವನ್ನು ಪಡೆಯೋಣ ಅಂತ ಬಂದು ಈ ಮೃತ್ಯುಲೋಕದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಮೊದಲು ಅವರಿಗೆ ಈ ಪಂಚತತ್ವದ ದೇಹ, ಈ ಜಗತ್ತು, ಈ ಪ್ರಕೃತಿ ಎಲ್ಲವೂ ಚೆನ್ನಾಗಿಯೇ ಕಾಣುತ್ತಿರುತ್ತದೆ. ನಂತರ ಕರ್ಮಗಳನ್ನು ಮಾಡುತ್ತಾ ಕರ್ಮ ಬಂಧನಕ್ಕೆ ಒಳಗಾಗುತ್ತಾರೆ. ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳಲಾಗದೆ ಅನೇಕ ಜನ್ಮವನ್ನು ಪಡೆಯುತ್ತಾ ಈ ಮಾಯೆಯಲ್ಲಿ ಸಿಲುಕಿಕೊಂಡು ಬಿಡುತ್ತಾರೆ. ಇದರಿಂದ ಹೊರಬರಲಿಕ್ಕೆ ಕಷ್ಟಪಡುತ್ತಾರೆ. ಜನ್ಮ ಮರಣದಲ್ಲಿ ಬರುತ್ತಾ ತನ್ನ ಅಸ್ತಿತ್ವವನ್ನೇ ಆತ್ಮ ಮರೆತು ಬಿಡುತ್ತದೆ. ಅನಂತ ಜನ್ಮಗಳೇ ಬೇಕು ಕರ್ಮ ಬಂಧನ ಕಳೆದುಕೊಳ್ಳಲಿಕ್ಕೆ. ಅನಂತ ಜನ್ಮಗಳಲ್ಲಿ ತಪಸ್ಸು ಮಾಡುತ್ತಾ ಬಂದು ಯಾವುದೋ ಒಂದು ಜನ್ಮದಲ್ಲಿ ಆ ಆತ್ಮಗಳಿಗೆ ಜ್ಞಾನೋದಯವಾಗಿ ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಮೂಲ ಸ್ಥಾನ ಯಾವುದು, ಹೇಗೆ ಅಲ್ಲಿಗೆ ಹೋಗಬೇಕು ಎಂದೆಲ್ಲ ಆತ್ಮದಲ್ಲಿ ಪ್ರಶ್ನೆಗಳು ಬಂದು ಋಷಿ ಮುನಿಗಳು ಅಥವಾ ಗುರುಗಳ ಅನ್ವೇಷಣೆ ಮಾಡಿ ಜ್ಞಾನಕ್ಕಾಗಿ ಹುಡುಕಾಡಿ ನಂತರ ಎಲ್ಲೋ ಒಂದು ಕಡೆ ಆ ಆತ್ಮಕ್ಕೆ ಜ್ಞಾನ ದೊರೆತು ಪುರುಷಾರ್ಥ ಮಾಡಲಾರಂಭಿಸುತ್ತದೆ. ನಂತರ ಜ್ಞಾನೋದಯವಾದಾಗ ಆ ಆತ್ಮರು ತಮ್ಮ ಎಲ್ಲ ರಹಸ್ಯವನ್ನು ತಿಳಿದುಕೊಳ್ಳುತ್ತಾರೆ. ತಾವು ಯಾವ ಮೂಲ ಸ್ಥಾನದಿಂದ ಬಂದೆವು ಎಲ್ಲವನ್ನು ತಿಳಿದುಕೊಂಡಾಗ ಅವರು ತಮ್ಮ ಮೂಲ ಸ್ಥಾನಕ್ಕೆ ಹೋಗುವ ಮೊದಲು
ತಮ್ಮ ಕಥೆಯನ್ನು, ಅಂದರೆ ಇಲ್ಲಿ ಬಂದು ಸಿಲುಕಿಕೊಂಡಿದ್ದರ ಬಗ್ಗೆ ಕಥೆಗಳನ್ನು ಮತ್ತು ತಾವಿದ್ದ ಲೋಕದ ಕಥೆಯನ್ನು ಕೂಡ ಜನರ ಮೂಲಕ ಬರೆಸುತ್ತಾರೆ. ಇಂತಹ ಜ್ಞಾನಿ ಋಷಿ ಮುನಿಗಳು ನಮ್ಮ ಕಥೆಗಳಲ್ಲಿ ಬಹಳಷ್ಟು ನಾವು ನೋಡುತ್ತೇವೆ. ಮೊದಲು ಬರೆಯುವ ಪದ್ಧತಿ ಇರಲಿಲ್ಲ. ಕೇಳಿ ಮನನ ಮಾಡಿಕೊಂಡು ಆತ್ಮರು ಆರಂಭದಲ್ಲಿ ಸಂಪೂರ್ಣವಾಗಿ ನೆನಪಿನಲ್ಲಿ ಇಡುತ್ತಿದ್ದರು. ಬರಬರುತ್ತಾ ಆತ್ಮನಲ್ಲಿ ಹೇಗೆ ಶಕ್ತಿ ಕಡಿಮೆ ಆಗುತ್ತಾ ಬಂತೋ ವಿಸ್ಮೃತಿಯೂ ಕೂಡ ಬಂತು. ಹೀಗಾಗಿ ಋಷಿಮುನಿಗಳು ಪುರಾಣ ಇತ್ಯಾದಿ ಕಥೆಗಳನ್ನು ಬರೆಸಿ ಇಡುತ್ತಿದ್ದರು. ಆತ್ಮನ ಸ್ಮರಣ ಶಕ್ತಿ ಕಡಿಮೆಯಾದಾಗ ಬರವಣಿಗೆ ಬಂತು. ಹೀಗೆ ಋಷಿಗಳು ತಾವು ಎಲ್ಲಿಂದ ಬಂದಿದ್ದರೋ ಅಲ್ಲಿಯ ಲೋಕದವರೆಗಿನ ವರ್ಣನೆಯನ್ನು ಮಾಡಿದ್ದಾರೆ. ನಮ್ಮ ಶಾಸ್ತ್ರಗಳಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ ಅಂದರೆ ಗ್ಯಾಲಕ್ಸಿ ಮತ್ತು ನಿಹಾರಿಕ ಅಂದರೆ ಯೂನಿವರ್ಸ್ವರೆಗಿನ ವಿವರಣೆ ನಮ್ಮ ಶಾಸ್ತ್ರಗಳಲ್ಲಿ ನಮಗೆ ಸಿಗುತ್ತದೆ. ಆಕಾಶಗಂಗಾದಿಂದ ಬಂದವರು, ಮಿಲ್ಕಿವೇಯಿಂದ ಬಂದವರು, ಆಕಾಶಗಂಗಾವರೆಗಿನ ವಿವರಣೆ ಬರೆಸಿದ್ದಾರೆ. ಹೀಗೆ ಆತ್ಮಗಳು ಬಹಳ ದೂರದಿಂದ ಬಂದು ಈ ಭೂಮಿಗೆ ಬಂದು ಇದರ ಮಾಯೆ, ಇದರ ಆವರಣದಲ್ಲಿ ಸಿಲುಕಿ ಒದ್ದಾಡಿ ಕಡೆಗೊಂದು ಜನ್ಮದಲ್ಲಿ ಧ್ಯಾನ ಮಾಡಿ ಪುರುಷಾರ್ಥ ಕೈಗೊಂಡು ತಾವು ಬಂದ ಲೋಕಕ್ಕೆ ಮತ್ತೆ ಹಿಂದಿರುಗಿ ಹೋಗಿದ್ದಾರೆ. ನಮ್ಮ ಶಾಸ್ತ್ರಗಳಲ್ಲಿ, ವೇದ ಪುರಾಣಗಳಲ್ಲಿ ನಮಗೆ ಬ್ರಹ್ಮಲೋಕ, ಪರಂಧಾಮ, ಇತರೆ ಅನಂತ ಲೋಕದ ವಿವರಣೆ ಸಿಗುತ್ತದೆ. ಬೇರೆಯ ಲೋಕದಿಂದ ಬಂದಂತಹ ಆತ್ಮಗಳು ಮಾತ್ರ ಇಂತಹ ಅದ್ಭುತ ವಿವರಣೆಗಳನ್ನು ಕೊಡಲಿಕ್ಕೆ ಸಾಧ್ಯ. ತಾವು ಯಾವ ಲೋಕಗಳನ್ನು ನೋಡಿದ್ದಾರೋ ಆಯಾ ಲೋಕಗಳ ವಿವರಣೆಯನ್ನು ಹೇಳಿದ್ದಾರೆ. ಅಂದರೆ ಇದೆಲ್ಲ ಜ್ಞಾನ ಪಡೆದು ತಪಸ್ಸು ಮಾಡಿ ಬಂದ ಶಕ್ತಿಯಿಂದಾಗಿ ತಮ್ಮನ್ನು ತಾವು ಅರಿತ ಆತ್ಮರೇ ಈ ರೀತಿ ಅನಂತ ಲೋಕದ ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯ. ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.